ಶೇಖ್ ತನ್ವೀರ್ ಆಸಿಫ್ ಅವರೇ, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಜಿ. ಮೈಸೂರು ನಗರವನ್ನು ಸ್ವಚ್ಛ ಸುಂದರ ನಗರವನ್ನಾಗಿಸೋ ಪ್ರಯತ್ನದಲ್ಲಿ ತಾವಿದ್ದೀರಿ. ಏನೇನು ಉಪಕ್ರಮಗಳು ಈವರೆಗೆ ಆಗಿದ್ದಾವೆ, ದಯಮಾಡಿ ಹೇಳಿ ಸರ್. ಸ್ವಚ್ಛ ಸರ್ವೇಕ್ಷಣಾ 2025-26ನೇ ವರ್ಷದ ಸರ್ವೆ ಈಗ ಈ ತಿಂಗಳು ಸ್ಟಾರ್ಟ್ ಆಗಲಿದೆ. ಮೈಸೂರು ಮಹಾನಗರ ಪಾಲಿಕೆಯ ನಾಗರಿಕರು, ಇಲ್ಲಿರುವ ಎಲ್ಲ ಜನತೆ ನಮಗೆ ತುಂಬ ಸಹಕಾರ ಕಳೆದ ವರ್ಷ ಕೊಟ್ಟಿದ್ದು. ಆ ಕಾರಣಕ್ಕಾಗಿ ಹೋದ ವರ್ಷದ ಸರ್ವೆಯಲ್ಲಿ ನಾವು 23ನೇ ಸ್ಥಳದಿಂದ 3ನೇ ಸ್ಥಳಕ್ಕೆ ಏರಿ ಪ್ರೆಸಿಡೆಂಟ್ ಆನರ್ ಕೂಡ ಪಡೆದಿದ್ದೇವೆ. ಇದಕ್ಕೆ ಮೈಸೂರು ಮಹಾನಗರ ಪಾಲಿಕೆಯ ಸಮಗ್ರ ಜನತೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಬೇಕು. ಈ ವರ್ಷದ ಸ್ವಚ್ಛ ಸರ್ವೇಕ್ಷಣೆಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸಮಗ್ರವಾಗಿ ಹೇಳಬೇಕಾದರೆ ಜನರ ಸಹಭಾಗಿತ್ವ ಈ ವರ್ಷದ ಥೀಮ್ಗೆ ತುಂಬ ಬೇಕಾಗಿದ್ದು. ಯಾಕಂದರೆ ಸಿಟಿಸನ್ಸ್ ಪಾರ್ಟಿಸಿಪೇಷನ್, ಅದು NGO ಆಗಿರಲಿ, ಶಾಲಾ ಕಾಲೇಜುಗಳಾಗಿರಲಿ, ಸಂಸ್ಥೆಗಳಾಗಿರಲಿ, ಅವ್ರ ಸಹಭಾಗಿತ್ವ ನಮಗೆ ತುಂಬ ಈ ವರ್ಷ ಬೇಕಾಗಿರೋದು. ಅದರ ಒಂದು ಪ್ರಯುಕ್ತ ನಾವು ಸ್ವಚ್ಛತಾ ರ್ಯಾಲಿ ಮಾಡಿಸಿದ್ದೀವಿ, ಒಂದು ಪೋಸ್ಟರ್ ಕಾಂಪಿಟೇಷನ್ ಮಾಡಿದ್ದೀವಿ, ತ್ಯಾಜ್ಯದಿಂದ ಕಲಾಕೃತಿ ಮಾಡುವ ಶಾಲಾ ಮಕ್ಕಳಿಗೆ ಕಾರ್ಯಕ್ರಮವನ್ನು ಮಾಡಿದ್ದು. ಹಾಗೆಯೇ ನಾವು ಚಾಮುಂಡಿ ಬೆಟ್ಟದ ಫುಟ್ಹಿಲ್ಸಲ್ಲಿ ಶ್ರಮದಾನ ಪ್ಲಾಗಿಂಗ್ ಈವೆಂಟ್ನ ಕೂಡ ಮಾಡಿದ್ದೀವಿ. ಈಗ ಬರುವ ದಿವಸಗಳಲ್ಲಿ ಮಕ್ಕಳಲ್ಲಿ ಒಂದು ಒಳ್ಳೆಯ ಸಂದೇಶ ಅವರಲ್ಲೂ ಮೂಡಿಸಲಿ ಮತ್ತು ಅವ್ರ ಮೂಲಕ ಎಲ್ಲರಿಗೆ ಮೂಡಿಸಲಿ ಅಂತ ಡಿಬೇಟ್ ಕಾಂಪಿಟೇಷನ್ ಆಗಲಿ, ಸೈಕ್ಲಾಥಾನು, ಮ್ಯಾರಥಾನು ಮತ್ತು ಇಂತೆಲ್ಲ ಕಾಂಪಿಟೇಷನ್ನು ಬರುವ ದಿವಸಗಳಲ್ಲಿ ಇಟ್ಟಿದ್ದೀವಿ. ಕ್ವಿಸ್ ಕಾಂಪಿಟೇಷನ್ಗೂ ನಮಗೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತು. ಮೊನ್ನೆ 200 ಶಾಲೆಗಿಂತ ಜಾಸ್ತಿ ಶಾಲೆಗಳ ಮಕ್ಕಳು ಪಾರ್ಟಿಸಿಪೇಷನನ್ನು ಮಾಡಿ ತುಂಬ ಪಾಸಿಟಿವ್ ಮೆಸೇಜಸ್ ಹೋಗಿದ್ದಾವೆ, ಒಂದು ಒಳ್ಳೆ ಧ್ವನಿ ಹೋಗಿದೆ. ಮೈಸೂರು ನಗರ ಒಂದು ಸ್ವಚ್ಛ ನಗರ, ಇದನ್ನು ಹೀಗೆ ನಾವು ಇಡಿಸಲು ಏನೆಲ್ಲ ಮಾಡಬೇಕು ಅಂತ ಮಕ್ಕಳು ತುಂಬ ಚೆನ್ನಾಗಿ ಮಾತಾಡಿದ್ರು ಕೂಡ ನಾವು ಕೇಳಿದ್ದೇವೆ. ಇಷ್ಟೆಲ್ಲ ಒಂದು ಜನರಿಗೆ ಅರಿವು ಮೂಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದರ ಜೊತೆಗೆ ಇನ್ನೂ ಸಿವಿಲ್ ಆಗಲಿ ಅಥವಾ ಮೆಷಿನರಿ ರಿಲೇಟೆಡ್ ನಾವು ಇನ್ಫ್ರಾಸ್ಟ್ರಕ್ಚರ್ಸ್ ಏನು ಬಿಲ್ಡ್ ಮಾಡಿದ್ದೀವಿ, ಅದೊಂದು ಪ್ಯಾರಲಲಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ನಾನು ಪ್ರಾಸ್ತಾವಿಕವಾಗಿ ಹೇಳಬೇಕಾದ್ರೆ ನಮ್ಮ ನಗರದಲ್ಲಿ ಒಂದು 550 ಟನ್ಗಿಂತ ಜಾಸ್ತಿ ತ್ಯಾಜ್ಯ ಉತ್ಪನ್ನ ಆಗುತ್ತೆ. ಅದರಲ್ಲಿ ಒಂದು 300-320 ಟನ್ನು ಹಸಿ ಕಸ, ವೆಟ್ ವೇಸ್ಟ್ ಅಂತ ನಾವೇನು ಕರಿತೀವಿ, ಆ ಥರ ಕಸ ಇರ್ತದೆ. ಉಳಿದಿರುವ ಕಸ ಮಿಕ್ಸ್ಡ್ ವೇಸ್ಟ್ ಇರ್ತದೆ, ಸಾಲಿಡ್ ವೇಸ್ಟ್ ಇರ್ತದೆ. ಒಂದು 150-180 ಟನ್ ಸಾಲಿಡ್ ವೇಸ್ಟ್ ನಮಗೆ ಡ್ರೈ ವೇಸ್ಟ್ ಸಿಗುತ್ತೆ. ಉಳಿದಿರುವ ಒಂದು ವೇಸ್ಟ್ ಆಗಲಿ ಅಥವಾ ಫ್ಲವರ್ ವೇಸ್ಟ್ ಆಗಲಿ ಅಥವಾ ಆ್ಯನಿಮಲ್ ವೇಸ್ಟ್ ಆಗಲಿ ಅನ್ನುವ ರೀತಿಯಲ್ಲಿ ಬೇರೆ ಬೇರೆ ಸ್ಪೆಷಲ್ ವೇಸ್ಟ್ ಕ್ಯಾಟಗರಿಯಲ್ಲೂ ವೇಸ್ಟ್ ಕೂಡ ಬರುತ್ತೆ. ಈಗ ನಮ್ಮಲ್ಲಿ ಸಾಮರ್ಥ್ಯ ಬಲವರ್ಧನೆಯನ್ನು ಮಾಡಿದ್ದೇವೆ. ನಮ್ಮಲ್ಲಿ ಹಿಂದೆ ಬರೀ ಲೆಗಸಿ ವೇಸ್ಟ್ಗೆ ಹೋಗ್ತಿರುವ ಕಸವನ್ನು ನಾವು ಈಗಾಗಲೇ 4 ಲಕ್ಷ ಟನ್ ಕಸವನ್ನು ನಮ್ಮ ಲೆಗಸಿ ವೇಸ್ಟಿಂದ ತೆಗೆದಿದ್ದೇವೆ. ಒಂದು 7 ಎಕರೆ ಜಾಗವನ್ನು ನಾವು ರೀಕ್ಲೇಮ್ ಮಾಡಿದ್ದೇವೆ. ಇನ್ನೂ ಬರುವ ದಿವಸಗಳಲ್ಲಿ ಇನ್ನೂ ಲೆಗಸಿ ವೇಸ್ಟ್ನ ನಾವು ಮೈನಿಂಗ್ ಮಾಡಿಕೊಂಡು ಅದನ್ನು ಆ ಜಾಗ ರೀಕ್ಲೇಮ್ ಮಾಡ್ತೇವೆ. ಅದೇ ಜಾಗದಲ್ಲಿ ವಿದ್ಯಾರಣ್ಯಪುರ ಕ್ಷೇತ್ರ 150 ಟನ್ ಪರ್ ಡೇ ಹಸಿ ಕಸ ಟ್ರೀಟ್ ಮಾಡೋ ಒಂದು ಪ್ಲ್ಯಾಂಟ್ ಈಗ ಸಿದ್ಧವಾಗಿದೆ. ಚಾಲ್ತಿಯಲ್ಲಿ ಈ ತಿಂಗಳಿಂದ ಅದು ನಡೀತಿದೆ. ಮತ್ತು ನಾವು BPCL ಜೊತೆಗೆ 135 ಟನ್ ವೆಟ್ ವೇಸ್ಟ್ ಪ್ರೊಸೆಸ್ ಮಾಡಿ ತ್ಯಾಜ್ಯದಿಂದ ಒಂದು ಬಯೋಗ್ಯಾಸ್ ರೂಪದಲ್ಲಿ ಬರೀಲಿಕ್ಕೆ ನಾವು ಅಗ್ರಿಮೆಂಟ್ ಮಾಡಿದ್ದೀವಿ. ಆ ವರ್ಕ್ ಕೂಡ ಪ್ರಾರಂಭವಾಗಿದೆ. ಇಷ್ಟೇ ಅಲ್ಲದೆ ನಮ್ಮ ಡ್ರೈ ವೇಸ್ಟ್ ಸಂಬಂಧಪಟ್ಟಿರೋದು ಏನು ಒಣಕಸ ಇರ್ತದೆ, ಆ ಒಣಕಸ ಪ್ರೊಸೆಸ್ ಮಾಡಲಿಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಅಷ್ಟು ಇರಲಿಲ್ಲ. ನಾವು ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟಲ್ಲಿ ಅಷ್ಟೇ ಒಂದು 10 ಟನ್ ಅಷ್ಟೇ ಮಾಡ್ತಿದ್ದು. ಈಗ ನಮಗೆ 100 ಟನ್ ಸಾಮರ್ಥ್ಯಗೊಳ್ಳುವ ಒಂದು ವಿದ್ಯಾರಣ್ಯಪುರದಲ್ಲಿ ಮತ್ತು ರಾಯನಕೆರೆಯಲ್ಲಿ ನಮಗೆ ಪ್ಲ್ಯಾಂಟ್ ಬರ್ತಾ ಇದೆ. ಸೊ ಅದರಿಂದ ಬೇರ್ಪಡಿಸಿರುವ ಒಣ ಕಸ ಟ್ರೀಟ್ ಮಾಡಿ ಅದನ್ನು ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಮಾಡಿ ಅದರಿಂದ ನಾವು ವೇಸ್ಟ್ ಟು ಮನಿ, ವೇಸ್ಟ್ ಟು ವೆಲ್ತ್ ಕನ್ಸೆಪ್ಟ್ ಕಡೆ ಹೋಗ್ಬೋದು. ಇದರ ಜೊತೆಗೆ ನಾವು 3 ಟ್ರಾನ್ಸ್ಫರ್ ಸ್ಟೇಷನ್ಸ್ನ ತಗೊಂಡಿದ್ದೇವೆ. ಈ 3 ಟ್ರಾನ್ಸ್ಫರ್ ಸ್ಟೇಷನ್ಸಿಂದ ಏನಾಗುತ್ತೆ, ನಮ್ಮ ಕಾಂಪ್ಯಾಕ್ಟರ್ಗೆ ಹಾಕ್ತಾ ಇರುವ ಕಸ ಒಂದು ಟ್ರಾನ್ಸ್ಫರ್ ಸ್ಟೇಷನ್ 3-4 ಕಾಂಪ್ಯಾಕ್ಟರ್ ಕೆಲಸ ಮಾಡುತ್ತೆ. ಆವಾಗ ನಮ್ಮ ಕಲೆಕ್ಷನ್ ವೆಹಿಕಲ್ಸ್ ಏನು ಕಾಂಪ್ಯಾಕ್ಟರ್ ಹತ್ತ ನಿಲ್ಲೋದು ಮತ್ತು ವೇಟಿಂಗ್ ಪೀರಿಯಡ್ ಇರ್ತಿತ್ತು, ಅದು ಕಮ್ಮಿ ಆಗುತ್ತೆ. ಸೊ ನಮ್ಮ ಮಷಿನರಿ ಬಲವರ್ಧನೆ ಆಗುವ ಒಂದು ಸಂಕೇತ. ಇನ್ನೊಂದು ರಿಂಗ್ ರೋಡಲ್ಲಿ ಕಟ್ಟಡ ಭಗ್ನ ಏನು ಕಸ ಇರ್ತಿತ್ತು, ಡೆಮಾಲಿಷನ್ ವೇಸ್ಟ್ ಅದು ಹಾಕ್ತಿದ್ದು ನಾವು ಸುಮಾರು ಕಡೆ ನೋಡಿದ್ದೀವಿ. ಅದನ್ನು ನಾವು ಪರಿಪೂರ್ಣವಾಗಿ ಪ್ರೊಸೆಸ್ ಮಾಡಬೇಕಾದ್ರೆ ನಮಗೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ವೇಸ್ಟ್ ಪ್ಲ್ಯಾಂಟ್ ಇರಲಿಲ್ಲ. ಅದಕ್ಕೆ ಜಾಗದ ಕೊರತೆ ಇತ್ತು. ಶ್ರಮಪಟ್ಟು ಲಾಸ್ಟ್ 8ರಿಂದ 10 ತಿಂಗಳದು ಒಂದು ಕಾಲಾವಕಾಶ ನಾವು ತಗೊಂಡು ಜಾಗ ಕೆಸರೆ ಹತ್ತಿರ ನಾವು ಒಂದು 9 ಎಕರೆ ಜಾಗ ಮೂಡಾದಿಂದ ಖರೀದಿ ಮಾಡಿಕೊಂಡು ಪಡ್ಕೊಂಡಿದ್ದೇವೆ. ಆ ಜಾಗದಲ್ಲಿ ಈಗ ಬೌಂಡ್ರಿ ಕೆಲಸ ನಡೆದಿದೆ. ಮೆಷಿನರಿ ಮತ್ತು ಆ ಪ್ಲ್ಯಾಂಟ್ ರೆಡಿ ಮಾಡಲಿಕ್ಕೆ ವರ್ಕ್ ಆರ್ಡರ್ ಕೂಡ ಕೊಟ್ಟಾಗಿದೆ. ಮೇ ಬಿ ನೆಕ್ಸ್ಟ್ 4 ಮಂತ್ಸಲ್ಲಿ 4 ತಿಂಗಳಲ್ಲಿ ಆ ಒಂದು ಪ್ಲ್ಯಾಂಟ್ ಕೂಡ ಚಾಲ್ತಿಯಲ್ಲಿರ್ತದೆ. ಆವಾಗ ಇಷ್ಟು ಸಮಗ್ರವಾಗಿ ನಾವು ನೋಡಬೇಕಾದ್ರೆ ಮೆಷಿನರಿ ಪಾಯಿಂಟ್ ಆಫ್ ವ್ಯೂ ಮತ್ತು ಎಲ್ಲ ಥರದಲ್ಲಿ ನಾವು ಮುಂದಾಗ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಕಮರ್ಷಿಯಲ್ ವೇಸ್ಟ್ ಕಲೆಕ್ಷನ್ಗಾಗಿ ನಾವು ಇರುವ ವೆಹಿಕಲ್ಸ್ನ ಸೆಕೆಂಡ್ ಶಿಫ್ಟಲ್ಲಿ ಹೊಸ ಒಂದು 15 ತಂಡಗಳನ್ನು ಮಾಡಿಕೊಂಡು ಅವರಿಂದ ಕಮರ್ಷಿಯಲ್ ವೇಸ್ಟು
ಹೆಚ್ಚಿಗೆ ಬರ್ತಾ ಇರೋ ವೇಸ್ಟ್ನ ಕಲೆಕ್ಟ್ ಮಾಡೋಣ ಅಂತ ಒಂದು ಮ್ಯಾನ್ ಪವರ್ ಬಲವರ್ಧನೆ, ಅಂದರೆ ನಮ್ಮ ಸಂಪನ್ಮೂಲನ ಕೂಡ ನಾವು ಬಲವರ್ಧನೆ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಇಷ್ಟೆಲ್ಲ ನಾವು ನೋಡಿದರೆ ಮೆಷಿನರಿ, ಮ್ಯಾನ್ ಪವರು, ಪಾಲಿಕೆ, ನಮ್ಮ ಸಿಬ್ಬಂದಿಯವರ ಕಡೆಯಿಂದ ಸಾಕಷ್ಟು ನಾವು ಶ್ರಮಿಸಿದ್ದೇವೆ ಲಾಸ್ಟ್ ಒಂದು ವರ್ಷದಲ್ಲಿ. ನಮ್ಮ ಜನರಲ್ಲಿ ಬೇಡಿಕೆ ಏನಂತಂದರೆ ಎಂಥ ಕಾರ್ಯಕ್ರಮಗಳ ಮೂಲಕ ಸ್ವಚ್ಛತಾ ರ್ಯಾಲಿ ಆಗಿರಲಿ, ಪೋಸ್ಟರ್ ಕಾಂಪಿಟೇಷನ್, ವೇಸ್ಟ್ ಟು ಆರ್ಟಿಫ್ಯಾಕ್ಟ್ ಕಾಂಪಿಟೇಷನ್, ಶ್ರಮದಾನ ಮತ್ತು ಡಿಬೇಟ್ ಕಾಂಪಿಟೇಷನ್ ಆಗಿರಲಿ, ಈಗ ಮಾಡ್ತಿರೋ ಮ್ಯಾರಥಾನ್ ಆಗಿರಲಿ, ಈಗಾಗಲೇ ಮಾಡದಿರೋ ಮಕ್ಕಳಿಗೆ ಕ್ವಿಸ್ ಕಾಂಪಿಟೇಷನ್ ಆಗಿರಲಿ, ಬರೋ ದಿವಸಗಳಲ್ಲಿ ಸೈಕ್ಲಾಥಾನ್ ಕೂಡ ನಾವು ಮಾಡ್ತಾಯಿದ್ದೀವಿ ವ್ಯಾಲೆಂಟೈನ್ಸ್ ಡೇ 14th ಫೆಬ್ರವರಿಗೆ. ಇಷ್ಟೆಲ್ಲ ಕಾರ್ಯಕ್ರಮದ ಮೂಲಕ ನಾವು ಜನರಿಗೆ ಹೇಳೋದು ಒಂದೇ ಮಾತು, ಈ ನಗರ ಇಷ್ಟು ಸುಂದರವಾಗಿ ಕಾಣಲಿಕ್ಕೆ ಒಂದೇ ಕಾರಣ ಈ ಜನರಲ್ಲಿರುವ, ಅವರ ಹೃದಯದಲ್ಲಿರುವ ಸುಂದರತೆ. ಈ ಸುಂದರತೆ ಹೊರಗೆ ನಮಗೆ ಪ್ರತಿಬಿಂಬಿಸಿ ನೋಡಲಿಕ್ಕೆ ಕಾರಣವಾಗ್ತಾ ಇದೆ. ಇದು ಹಸಿರುವಾಗಿರಲಿ ಅಥವಾ ಒಂದು ಸ್ವಚ್ಛತೆಯ ವಿಚಾರವಾಗಿರಲಿ, ಜನ ತುಂಬ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ. ನಿಮ್ಮಿಂದನೇ ಈ ನಗರ ಇಷ್ಟು ಸುಂದರವಾಗಿ ಇರಲಿಕ್ಕೆ ಸಾಧ್ಯವಾಗಿದೆ. ನಮ್ಮ ರಾಜ್ಯದಲ್ಲಿ ಅತ್ಯಂತ ಸ್ವಚ್ಛ ನಗರಿ ಅಂತ ನಾವು ಹೆಮ್ಮೆನ ಪಡ್ಕೊಳ್ತೇವೆ. ಮೈಸೂರು ನಗರ ಒಂದು ಸ್ವಚ್ಛ ನಗರವಾಗಿರೋದು. ಇಡೀ ರಾಷ್ಟ್ರದಲ್ಲೇ 3ನೇ ಬಹುಮಾನ ಪಡೆದಿದ್ದು. ಯಾಕೆ ನಾವು ಮೊದಲನೇ ಬಹುಮಾನಕ್ಕೆ ವಾಪಸ್ ಟ್ರೈ ಮಾಡಬಾರ್ದು? 2016ನಲ್ಲಿ ಫಸ್ಟ್ ಬಹುಮಾನ ಬಂದಿದ್ದು, ಈ ವರ್ಷ ಮತ್ತೆ ನಾವು ಆ ಹಾದಿಯಲ್ಲಿ ಹೋಗಬೇಕು. ಸರ್, 3ನೇ ಸ್ಥಾನ ಬರೋದಕ್ಕೆ ಏನು ಕಾರಣಗಳಿದ್ದಿರಬಹುದು ಅನ್ನೋದನ್ನು ತಾವು ಆಲೋಚನೆ ಮಾಡಿ ಅದಕ್ಕೆ ಪೂರಕವಾದ ಕ್ರಮಗಳನ್ನೇನಾದರೂ ತಗೊಂಡಿದ್ದೀರಾ ಸರ್? ಇದರಲ್ಲಿ ತಾವು ಹೇಳಿದ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಾವು ಒಂದು ಆತ್ಮಲೋಕನ ಮಾಡಿದಾಗ ಯಾಕೆ ಇಷ್ಟು ಪರಿಶ್ರಮ ಮಾಡಿದ ಮೇಲೆ, ಹೋದ ವರ್ಷ ತುಂಬ ನಾವು ಕಷ್ಟಪಟ್ಟಿದ್ದು, ಆದರೂ ಯಾಕೆ ನಮಗೆ ಮೊದಲನೇ ಸ್ಥಾನ ಬಂದಿಲ್ಲ ಅಂತ. ಆವಾಗ ಗಾರ್ಬೇಜ್ ಫ್ರೀ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, GFC ರೇಟಿಂಗ್ ಅಂತ ಸ್ವಚ್ಛ ಸರ್ವೇಕ್ಷಣದಲ್ಲಿ ಹೇಳ್ತೀವಿ ಅದಕ್ಕೆ. ಅದರಲ್ಲಿ ನಮಗೆ ಆಚೆ ಹೋದ ವರ್ಷ 3 ಸ್ಟಾರ್ ಬಂದಿತ್ತು. ಹೋದ ವರ್ಷ ನಾವು ತುಂಬ ಪರಿಶ್ರಮ ಮಾಡಿದ ಮೇಲೆ 5 ಸ್ಟಾರ್ ಬಂದಿದೆ. ಟೋಟಲ್ 7 ಸ್ಟಾರ್ ತನಕ ಕ್ಯಾಟಗರೀಸ್ ಇದೆ. ಬರೀ ಒಂದು 5-6 ಪಾಲಿಕೆಗಳಿಗೆ 7 ಸ್ಟಾರ್ ಸರ್ಟಿಫಿಕೇಟ್ ಬಂದಿದ್ದು, ನಮಗೆ ಸಿಕ್ಕಿಲ್ಲ ಕಳೆದ ವರ್ಷ. ಅದು ಯಾಕೆ ಅಂತಂದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಬಂದಿದ್ದೇವೆ, ಜನರು ಅವರು ತಿಂದಿರುವ ಒಂದು ಸ್ನ್ಯಾಕ್ ಆಗಿರಲಿ ಅಥವಾ ಮನೆಯಲ್ಲಿ ಉತ್ಪನ್ನವಾಗಿರುವ ತ್ಯಾಜ್ಯ ಆಚೆ ರೋಡ್ಸಲ್ಲಿ ಬಿಸಾಕೋದು, ಹಾಗೆ ನಮ್ಮ ಬಸ್ ಸ್ಟ್ಯಾಂಡ್ಸು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಬಿಸಾಡೋದು ನಾವು ನೋಡ್ತಾ ಬಂದಿದ್ದೇವೆ. ಅದರಿಂದ ಕ್ಲೀನ್ಲಿನೆಸ್ ಸರ್ಟಿಫಿಕೇಟ್ ನಮಗೆ ಪಡೀಲಿಕ್ಕೆ ಕಷ್ಟ ಆಗ್ತಾ ಇದೆ. ಜನ ನಮಗೆ ಮುಂದೆ ಬಂದಿಲ್ಲ ಅಂತಂದರೆ ಎಷ್ಟಾದರೆ ಪೌರ ಕಾರ್ಮಿಕರು ನಾವು ಹಾಕಲಿ. ಈಗ ಇಂದೋರಲ್ಲಿ 5,000ಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡ್ತಾರೆ, ನಮ್ಮಲ್ಲಿ 2,000 ಜನನೂ ಕೆಲಸ ಮಾಡ್ತಿಲ್ಲ. ಇಂದೋರ್ಗೆ ನಮಗೆ ಹೋಲಿಸಿದರೆ ಒಂದು 40% ದೊಡ್ಡ ನಗರ ಅಷ್ಟೇ ಅದು. ಬಟ್ ಮ್ಯಾನ್ ಪವರ್ 2 ಪಟ್ಟಕ್ಕಿಂತ ಜಾಸ್ತಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ಆದರೂ ಅವ್ರಿಗೂ ಕೂಡ ಮಾಡೋಕ್ಕಾಗಲ್ಲ. ಜನರು ಅಲ್ಲಿ ಒಂದು ಹೆಮ್ಮೆ ಪಡ್ಕೋತಾ ಇದ್ದಾರೆ. ನಮ್ಮ ಮೈಸೂರು ನಗರ ಜನ ಹೆಮ್ಮೆ ಪಡೀತಾರೆ ನಮ್ಮ ನಗರ ಸ್ವಚ್ಛ ನಗರ ಅಂತ. ಬಟ್ ಯಾವುದೋ ಒಂದು ಕಡೆ ನಾವು ಸ್ವಲ್ಪ ಸಿವಿಕ್ ಸೆನ್ಸ್ ಕಳೀತಾ ಇದ್ದೀವಾ ಅನ್ನೋದು ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಶೇಖ್ ತನ್ವೀರ್ ಆಸಿಫ್ ಅವರೇ, ಈ ಸ್ವಚ್ಛ ನಗರ ಅನ್ನೋ ಏನು ಗರಿ ಏನಿದೆಯಲ್ಲ, ಅಂದರೆ ಕ್ಯಾಪ್, ಅದು ಹೇಗೆ ಕೊಡ್ತಾರೆ ಅನ್ನೋದನ್ನು ಜನಸಾಮಾನ್ಯರಿಗೆ ವಿವರಿಸೋಕೆ ಸಾಧ್ಯನೇ? ಏನೇನು ಮಾನದಂಡಗಳನ್ನು ಪರಿಗಣಿಸ್ತಾರೆ? ಯಾಕೆಂದರೆ ಜನಸಾಮಾನ್ಯರ ಸಹಕಾರದ ಬಗ್ಗೆನೇ ತಾವು ಹೆಚ್ಚು ಮಾತಾಡ್ತಾ ಇದ್ದೀರಿ. ಇದನ್ನು ಪ್ರಥಮ ಸ್ಥಾನ ಪಡಿಬೇಕು ಅಂತಾದರೆ ಯಾವ್ಯಾವ ಮಾನದಂಡಗಳನ್ನು ಅವರು ಪರಿಗಣಿಸ್ತಾರೆ? ಯಾವ ರೀತಿ ಜನರು ಅದಕ್ಕೆ ಸಿದ್ಧರಾಗಿರಬೇಕು ಅನ್ನೋದು ತಮ್ಮ ಅಪೇಕ್ಷೆ? ಇದರ ಬಗ್ಗೆ ನಾನು ಬ್ರಾಡ್ ಆಗಿ ಹೇಳಬೇಕಾದ್ರೆ ಒಂದು 3 ಥರದ್ದು ಸರ್ವೆ ಇರ್ತದೆ. ಒಂದು ಗಾರ್ಬೇಜ್ ಫ್ರೀ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ವಿಸಿಬಲ್ ಕ್ಲೀನೆಸ್, ಕಣ್ಣಿಗೆ ಕಾಣುವ ಸ್ವಚ್ಛತೆ. ಕಣ್ಣಿಗೆ ಕಾಣುವ ಥರ ನಮ್ಮ ಮನೆ ಪಕ್ಕ ಆಗಲಿ ಅಥವಾ ರೋಡ್ ಮೇಲೆ ಆಗಲಿ ಅಥವಾ ಪಾರ್ಕ್ಗಳಲ್ಲಾಗಲಿ ಅಥವಾ ಮಳಿಗಳ ಮುಂದೆ ಸಾರ್ವಜನಿಕ ಕಚೇರಿಗಳಲ್ಲಿ ಕಣ್ಣಿಗೆ ಕಾಣುವಂಥ ವಿಸಿಬಲ್ ಕ್ಲೀನ್ನೆಸ್ಗೆ ಒಂದು ಸರ್ವೆ ಮಾಡಿಕೊಂಡು ರ್ಯಾಂಕಿಂಗ್ ಕೊಡ್ತಾರೆ. ಅದರಲ್ಲಿ ಅವ್ರದ್ದು ಕೆಲಸ ಅಷ್ಟೇ, ಪ್ರತಿ ವಾರ್ಡಲ್ಲಿ ಒಂದು 20-30 ಕಡೆ ಸ್ಯಾಂಪಲ್ಸ್ ತೊಗೊಳ್ತಾರೆ, ಫೋಟೋಸ್ ತೊಗೊಳ್ತಾರೆ. ಆ ಫೋಟೋಸ್ ರೆಕಾರ್ಡ್ಗೆ ಹೋಗುತ್ತೆ, ಅವ್ರ ಡೇಟಾಬೇಸ್ಗೆ ಹೋಗುತ್ತೆ. ಇಲ್ಲಿ ಇವರು ಮಾರ್ಕಿಂಗ್ ಕೊಡ್ತಾರೆ, ಅಲ್ಲಿ ಆ ಡೇಟಾಬೇಸು ಮತ್ತು ಅಲ್ಲಿ ಸಿಸ್ಟಮ್ ಕೂಡ ಆ ಫೋಟೋಸ್ನ ಅನಲೈಸ್ ಮಾಡ್ತಾ ಇರ್ತದೆ, ಇಲ್ಲಿ ಹಾಕಿರೋ ಮಾರ್ಕ್ಸ್ ಕರೆಕ್ಟ್ನಾ ಅಂತ. ಸೊ ನಮಗೆ ಕಣ್ಣಿಗೆ ಕಾಣುವ ಒಂದು ಏನು ಕ್ಲೀನ್ಲಿನೆಸ್ ಇದೆ, ನಾವು ಬಿಸಾಡದೆ ಹೋದರೆ ಸರಿಯಾಗ್ಬೋದು. ಜನರು ಅದಕ್ಕೆ ನಮಗೆ ಸಹಕಾರ ಕೊಡಬೇಕು, ಅದೊಂದು. ಇನ್ನೊಂದೇನಂತಂದರೆ ವಾಟರ್ ಪ್ಲಸ್ ರೇಟಿಂಗ್ ಅಂತ ಕೊಡ್ತಾರೆ. ನಮ್ಮ UGD ವ್ಯವಸ್ಥೆ ಹೇಗಿದೆ ಮತ್ತು ನಮ್ಮ ಟ್ರೀಟ್ಮೆಂಟ್ ವ್ಯವಸ್ಥೆ ಹೇಗಿದೆ, ಕುಡಿಯೋ ನೀರು ಹೇಗೆ ನಾವು ಕೊಡ್ತಾ ಇದ್ದೇವೆ, ಮತ್ತು ನಮಗೆ STPಯಲ್ಲಿ ಬರ್ತಾ ಇರೋ ನೀರು ಹೇಗೆ ನಾವು ರೀಪ್ರೊಸೆಸ್ ಮಾಡ್ತಾ ಇದ್ದೇವೆ, ಅದು ಗೋಲ್ಫ್ ಅಸೋಸಿಯೇಷನ್ಗೆ ಕೊಡೋದಾಗಲಿ ಅಥವಾ ಇಂಡಸ್ಟ್ರೀಸ್ಗೆ ಕೊಡೋದಾಗಲಿ, ಅದನ್ನು ಹೇಗೆ ಮಾಡ್ತಾ ಇದೀವಿ ಅಂತ ವಾಟರ್ ಪ್ಲಸ್ ರೇಟಿಂಗ್ ಅಂತೀವಿ ಅದಕ್ಕೆ. ODF ಓಪನ್ ಡಿಫಿಕೇಶನ್ ಫ್ರೀ ಅಂತ ಹಿಂದೆ ಮಾಡಿದ್ವಲ್ಲ, ಅದರ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಇದು ವಾಟರ್ ಪ್ಲಸ್ ರೇಟಿಂಗ್ ಕೊಡ್ತಾರೆ. ಇದು 2ನೇ ಭಾಗ. 3ನೇದಾಗಿ ಈ ಟೋಟಲ್ 12,500 ಮಾರ್ಕ್ಸ್, 12,500 ಮಾರ್ಕ್ಸ್ ಟೋಟಲಿ ಇದು ಸರ್ವೆ ಆಗುತ್ತೆ. ಇದರ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವಾರ್ಡಲ್ಲಿ 20ಕ್ಕಿಂತ ಜಾಸ್ತಿ ಲೊಕೇಶನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಕಸ ಬೇರ್ಪಡಿಸ್ತಾ ಇದ್ದಾರಾ, ಹಸಿ ಕಸ ಒಣ ಕಸ ಬೇರ್ಪಡಿಸ್ತಾ ಇದ್ದಾರಾ ಅದನ್ನು ನೋಡ್ತಾರೆ. ಮತ್ತು ಬೇರ್ಪಡಿಸಿದರೆ ಎಷ್ಟು ಪ್ರಮಾಣದಲ್ಲಿ ಬೇರ್ಪಡಿಸ್ತಾ ಇದ್ದಾರೆ, ಎಷ್ಟು ಕುಟುಂಬಗಳು ಬೇರ್ಪಡಿಸ್ತಾ ಇದ್ದಾರೆ, ಅದು 30%ನ 50%ನ 70%ನ 80%ನ ಆ ಥರ ನೋಡ್ತಾರೆ. ಅದ್ರ ಬೇಸಿಸ್ ಮೇಲೆ ಮಾರ್ಕಿಂಗ್ ಕೊಡ್ತಾರೆ. ಹಾಗೆ ಮತ್ತು ನಮ್ಮ ಗಾರ್ಬೇಜ್ ವಲ್ನರೇಬಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ನಾವು, GVP ಅಂದರೆ
ಕಣ್ಣಿಗೆ ಕಾಣುವ ಥರ ಕಸ ಎಲ್ಲೆಲ್ಲಿ ಬಿದ್ದಿದೆ ಅದರದ್ದು ಮಾಹಿತಿನ ಕೊಡಬೇಕಾಗುತ್ತೆ. ಸೊ ಅಲ್ಲಿ ನಮ್ಮಲ್ಲಿ ನಗರದಲ್ಲಿ ಈಗಾಗಲೇ ಒಂದು 300-400 ಆ ಥರ ಪಾಯಿಂಟ್ಸ್ ಇದ್ದಾವೆ. ಸೊ ಆ ಥರ ಪಾಯಿಂಟ್ಸ್ ಎಲ್ಲೆಲ್ಲಿ ನಮ್ಮಲ್ಲಿ ಇದೆ, ಆ ಪಾಯಿಂಟ್ಸ್ ಎಷ್ಟಿದ್ದಾವೆ, ಯಾವ ಪ್ರಮಾಣದಲ್ಲಿದ್ದಾವೆ, ಜನ ಎಷ್ಟು ಕಸ ಹಾಕ್ತಾ ಇದ್ದಾರೆ, ಎಲ್ಲಿ ಹಾಕ್ತಾ ಇದ್ದಾರೆ, ಅದು ರೋಡ್ ದಂಡೆಯಲ್ಲಿ ಹಾಕ್ತಿರೋದು, ಯಾವುದೋ ಒಂದು ಗಾರ್ಡನ್ ಪಕ್ಕದಲ್ಲಿ ಹಾಕ್ತಾ ಇರೋದು, ಯಾವುದೋ ಖಾಲಿ ಸೈಟಲ್ಲಿ ಹಾಕ್ತಾ ಇರೋದು, ಅಂಥ ಪಾಯಿಂಟ್ಸ್ ಎಷ್ಟು ಪಾಯಿಂಟ್ಸ್ ಕಮ್ಮಿ ಆಗುತ್ತೋ ಆ ಸರ್ವೆಯಲ್ಲಿ ಅವರು ನೋಡುವ ಒಂದು ಇದರಲ್ಲಿ ಆ ಬೇಸಿಸ್ ಮೇಲೆ ನಮಗೆ ಮಾರ್ಕಿಂಗ್ ಕೊಡ್ತಾರೆ. ಮತ್ತು ನಮ್ಮ ಫ್ಲೀಟ್ ಏನಿದೆ, ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಪೌರ ಕಾರ್ಮಿಕರಿಗೆ ನಾವು ಯಾವ ರೀತಿಯಲ್ಲಿ ಎಷ್ಟು ಸಮರ್ಪಕವಾಗಿ ಅವರು ಕಲ್ಯಾಣಕ್ಕಾಗಿ ಏನು ಮಾಡ್ತಾ ಇದ್ದೀವಿ ಆ ದೃಷ್ಟಿಕೋನ ನೋಡ್ತಾರೆ. ನಮ್ಮ ಟಾಯ್ಲೆಟ್ಸ್ ಸಮರ್ಪಕವಾಗಿ ನಡೆಸ್ತಾ ಇದೆಯಾ ಅಲ್ವಾ ಅದ್ರ ಬಗ್ಗೆ ಅವರು ನೋಡ್ತಾರೆ. ನಮ್ಮ ಪಾರ್ಕ್ಸ್ ಸ್ವಚ್ಛವಾಗಿದೆಯೋ ಅಲ್ವೋ ಅದ್ರ ಬಗ್ಗೆ ಕೂಡ ನೋಡ್ತಾರೆ. ಸೊ ಈ ಪ್ರತಿಯೊಂದು ಕಾಂಪೋನೆಂಟ್ಗೆ ಸುಮಾರು 1,000 ಮೆಟ್ರಿಕ್ಸ್ ಇದಾವೆ. ನಾವು ಆಳಕ್ಕೆ ಆ ತಿಂಗಳು ಹೋಗಬೇಕಾದ್ರೆ ಬೇರೆ ಕೆಲಸ ಎಲ್ಲ ಬಿಟ್ಟು ಅದೇ ಆಳಕ್ಕೆ ಹೋಗಿ ಕೆಲಸ ಮಾಡ್ತೇವೆ. ಈಗ ಒಂದು ವೇಳೆ ನಾವು ಮೊದಲನೇ ಸ್ಥಾನಕ್ಕೆ ಬಂದರೆ ಏನೇನೆಲ್ಲ ಅಡ್ವಾಂಟೇಜಸ್ ಇರ್ಬೋದು ಅಂತೀರಿ? ನಂಬರ್ 1 ಒಂದು ಹೆಮ್ಮೆ, ನಾನು ಕ್ಲೀನ್ ಆಗಿದ್ದೀನಿ ಅನ್ನೋದು ಹೆಮ್ಮೆ. ಎರಡನೇದು, ನಾನು ಸ್ವಚ್ಛವಾಗಿದ್ದಾಗ ನಾನು ಪ್ರೆಸೆಂಟೇಬಲ್ ಇದ್ದೇನೆ. ಯಾವಾಗ ಒಂದು ನಗರ ಸುಂದರವಾಗಿ ಇರ್ತದ್ವೋ ಆ ನಗರಕ್ಕೆ ಜನ ಬರಲು ಬಯಸ್ತಾರೆ. ಟೂರಿಸಂ ಫುಟ್ಫಾಲ್ ಇಂಪ್ರೂವ್ ಆಗುತ್ತೆ, ವಿದೇಶದಿಂದ ಬರುವ ಟೂರಿಸ್ಟ್ ಫುಟ್ಫಾಲ್ ಇಂಪ್ರೂವ್ ಆಗುತ್ತೆ. ಹಾಗೆಯೇ ನಮ್ಮ ನಗರದಲ್ಲಿ ಉದ್ಯಮ ಜಾಸ್ತಿ ಆಗುತ್ತೆ. ಹೋಟೆಲ್ ಇಂಡಸ್ಟ್ರೀಸ್, ಈಟ್ರೀಸು, ರೆಸ್ಟೋರೆಂಟು ಮತ್ತು ಟ್ರಾವೆಲ್ಲು, ಆ ಒಂದು ಸೆಕ್ಟ್ರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಪರ್ ಕ್ಯಾಪಿಟ GDPಗೂ ಕೂಡ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತ ಹಲವಾರು ಸ್ಟಡೀಸ್ ಹೇಳಿದೆ. ಎಲ್ಲದಕ್ಕಿಂತ ನಾನು ಹೇಳಬೇಕಾದ್ರೆ ನಮ್ಮ ಇತಿಹಾಸ, ನಮ್ಮ ಪರಂಪರೆ, ನಮ್ಮ ಹೆಸರು ಕಾಪಾಡಬೇಕಾಗುತ್ತೆ. ನಾವು ಮೈಸೂರು ಅಂದರೆ ಏನು ಜನರಿಗೆ ಗೊತ್ತಿತ್ತು ಹಾಗೇನೆ ಉಳಿಸ್ಲಿಕ್ಕೆ ನಾವು ಇದೆಲ್ಲ ಮಾಡಲೇಬೇಕಾಗುತ್ತೆ. ಅಂತಿಮವಾಗಿ ಮತ್ತೊಮ್ಮೆ ನಿಮ್ಮ ವಿಚಾರವನ್ನು ಹಂಚಿಕೊಳ್ಳಿ ಸರ್. ಯಾವಾಗ ಇದು ಸ್ವಚ್ಛ ಸರ್ವೇಕ್ಷಣೆ ನಡೆಯುತ್ತೆ, ಹೇಗೆ ಜನಸಾಮಾನ್ಯರು ಈ ಬಾರಿ ಮೈಸೂರನ್ನು ಮೊದಲ ಸ್ಥಾನಕ್ಕೆ ತರೋದಕ್ಕೆ ಕಾರ್ಪೊರೇಷನ್ ಜೊತೆ ಅಂದರೆ ಮಹಾನಗರ ಪಾಲಿಕೆ ಜೊತೆ ಕೈ ಜೋಡಿಸ್ಬೇಕು? ಮತ್ತೊಮ್ಮೆ ನಾನು ಎಲ್ಲರಿಗೆ ವಿನಂತಿಸೋದೇನಂತಂದರೆ, ಮೈಸೂರು ಮಹಾನಗರ ಪಾಲಿಕೆಯ ಜನರಿಗೆ ತುಂಬ ಸುಂದರವಾಗಿರುವ ಈ ನಗರ, ನಮ್ಮ ಪ್ರಯತ್ನ ಇದಕ್ಕೆ ಬೇಕಾಗುತ್ತೆ. ಈ ವರ್ಷದ ಥೀಮ್ ಕೂಡ, ಸ್ವಚ್ಛ ಸರ್ವೇಕ್ಷಣ್ ಥೀಮ್ ಕೂಡ ಜನರ ಸಹಭಾಗಿತ್ವದ ಮೇಲೆ ಇದೆ. ಸಫಾಯಿ ಕಿ ನೈ ಪೆಹಲ್ ಕರೆ ಸಫಾಯಿ ಸಾಥ್ ಸಾಥ್ ಅಂತ ಏನು ಕೇಂದ್ರ ಸರ್ಕಾರ ಈ ಒಂದು ಥೀಮ್ ಇಟ್ಟಿದೆ. ಇದರ ಅರ್ಥ ಏನಂತಂದರೆ, ಜೊತೆಗೆ ಕೈ ಜೋಡಿಸ್ಕೊಂಡು ಸ್ವಚ್ಛತೆ ಮಾಡೋಣ, ನಮ್ಮ ನಗರಕ್ಕೆ ಸ್ವಚ್ಛವಾಗಿ ಇಡಿಸೋಣ ಅನ್ನೋದ್ರ ಬಗ್ಗೆ ಥೀಮು. ಈ ಹಿನ್ನೆಲೆಯಲ್ಲೇ ಮಾರ್ಕ್ಸ್ ಕೊಡ್ತಾರೆ ಅವರು. ಸೊ ಆ ಕಾರಣಕ್ಕಾಗಿ ನೀವು ಶಾಲಾ ಸಂಸ್ಥೆ, ಕಾಲೇಜ್ ಸಂಸ್ಥೆ, NGOs ಅಥವಾ ಜನಸಾಮಾನ್ಯರು ಏನೇ ಆಗಿರಲಿ, ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ. ಯಾಕಂತಂದರೆ ನಿಮ್ಮ ಸಹಕಾರದಿಂದನೇ ನಾವು 3ನೇ ಸ್ಥಾನ ಪಡೀಲಿಕ್ಕೆ ಸಾಧ್ಯವಾಯಿತು. ನಿಮ್ಮ ಸಹಕಾರದಿಂದ ಮಾತ್ರ ನಾವು 1ನೇ ಸ್ಥಾನ ಪಡಿಬಹುದು. ಮೈಸೂರು ಮಹಾನಗರ ಪಾಲಿಕೆ ಇಷ್ಟೆಲ್ಲ ನಾನು ಹೇಳಿದಾಗೆ ಮೆಷಿನರಿ ಆಗಿರಲಿ, ಮ್ಯಾನ್ ಪವರ್ ಆಗಿರಲಿ, ಅಥವಾ ನಮ್ಮ ಫೋಕಸ್ ಆಗಿರಲಿ, ನಾವು ಈ ಒಂದು ಹೆಜ್ಜೆಯಲ್ಲಿ ಹೋಗ್ತಾ ಇದ್ದೀವಿ. ನೀವು ನಮಗೆ ಸಹಕಾರ ಕೊಟ್ಟರೆ ಈ ಸುಂದರವಾದ ಮಹಾನಗರ ಪಾಲಿಕೆ ವ್ಯಾಪ್ತಿ, ಈ ಸುಂದರವಾದ ನಗರ, ಇದಕ್ಕೆ ತುಂಬ ಇತಿಹಾಸ ಇದೆ, ಹೆಸರಿದೆ. ಜನ ಕೇಳ್ತಾರೆ, ಬೇರೆ ಎಲ್ಲಾದರೂ ಹೋದರೂ ಮೈಸೂರು ಮಹಾನಗರ ಪಾಲಿಕೆಯ ಮಹಾಪೌರರಿಗಿರುವ ಗೌರವ ನಾವು ವೇದಿಕೆಗಳಲ್ಲಿ ನೋಡಿದ್ದೇವೆ. ಈ ಸಿಟಿ, ಈ ನಗರಕ್ಕೆ ತುಂಬ ಮಹತ್ವವಿದೆ. ಈ ತಿಂಗಳಲ್ಲಿ ಸ್ವಚ್ಛ ಸರ್ವೇಕ್ಷಣೆ ಪ್ರಾರಂಭವಾಗದಿರಲಿ, ಆದರೆ ನಿಮ್ಮ ಸಹಕಾರ ನಮಗೆ ಇಡೀ ವರ್ಷ ಇರಬೇಕು. ಈ ಕಾರ್ಯಕ್ರಮಗಳನ್ನು ನಾವು ಈ ವರ್ಷ ಏನು ಮಾಡ್ತಾ ಇದ್ದೇವೆ, ಮುಂದಿನ ವರ್ಷ ಕೂಡ ಮಾಡ್ತೇವೆ. ನಮ್ಮ ನಗರದಲ್ಲಿರುವ ಗೋಡೆ ಬರಹ ಮಾಡಿಕೊಂಡು ಪೇಂಟಿಂಗ್ ಮೂಲಕ ನಾವು ಸ್ವಚ್ಛತೆಯ ಸಂದೇಶ ಹೇಳ್ತಾ ಇದ್ದೇವೆ. ಮಕ್ಕಳ ಮೂಲಕ ನಾವು ಸ್ವಚ್ಛತೆಯ ಸಂದೇಶಗಳನ್ನು ನೀಡ್ತಾ ಇದ್ದೇವೆ. ನಿಮ್ಮ ಮೂಲಕ ಕೂಡ ನಾವು ಸ್ವಚ್ಛತೆಯ ಸಂದೇಶ ಎಲ್ಲರಿಗೆ ಕೊಡೋದು ಇಷ್ಟೇನೆ. ನಮ್ಮ ನಗರ ಸ್ವಚ್ಛ ನಗರ, ಇದು ಒಂದು ವಿಶೇಷ ನಗರ. ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ಒಳ್ಳೆಯದು. ಶೇಖ್ ತನ್ವೀರ್ ಆಸಿಫ್ ಅವರೇ, ಇದುವರೆಗೂ ಕೂಡ ನಿಮ್ಮ ಮನದಾಳದ ವಿಚಾರಗಳನ್ನು, ಸ್ವಚ್ಛ ಮೈಸೂರು, ಸುಂದರ ಮೈಸೂರು, ಯಾಕೆ ನಾವು ಮೊದಲಿಗೆ ಬರಬಾರದು, ಈ ಬಾರಿ ಖಂಡಿತವಾಗೂ ಮೊದಲ ಸ್ಥಾನವನ್ನು ಭಾರತದಾದ್ಯಂತ ಪಡೆದುಕೊಳ್ಳೋಣ. ಈವರೆಗೂ ಮೈಸೂರು ಆಕಾಶವಾಣಿಗೆ ಬಂದು ತಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದಕ್ಕೆ ವಂದನೆಗಳು ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು.